Good morning, students. Today, let us study about the second sem lesson, the concert. The concert written by Shanta Rameshwara Rao. What is the meaning of concert? You heard that word? Concert? It means, concert means musical entertainment. Musical entertainment. We can say in Kannada, ಸಂಗೀತ ಮೇಳ ಆರ್ ಗಾನಗೋಷ್ಠಿ ಸಂಗೀತ ಮೇಳ ಅಂತ ಕರೀತಾರೆ. ಮ್ಯೂಸಿಕಲ್ ಎಂಟರ್ಟೈನ್ಮೆಂಟ್ ಕಾನ್ಸರ್ಟ್ ಅಲ್ವಾ. ನೀವೆಲ್ಲ ನೋಡಿರ್ಬೋದು, ಒಂದು ಸ್ಟೇಜ್ ಮೇಲೆ ಕೆಲವೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಪ್ಲೇ ಮಾಡೋರು ಇರ್ತಾರೆ ಮತ್ತು ಹಾಡು ಹೇಳೋರು ಇರ್ತಾರೆ. ಆ ಥರ ಇರುತ್ತಲ್ಲ, ಅದನ್ನು ನಾವು ಕಾನ್ಸರ್ಟ್ ಅಂತ ಕರಿತೀವಿ. ಸಂಗೀತ ಮೇಳ ಅಂತ ಹೇಳ್ಬೋದು. ಓಕೆ, ದಿಸ್ ಈಸ್ ಎ ಟ್ರೂ ಸ್ಟೋರಿ. Before going to the lesson, there is 2 lines about the lesson. Perhaps you would like to read a real life incident in which a boy's ambition was fulfilled at last. ನೋಡಿ, ಒಂದು ಕ್ಲೂ ಕೊಟ್ಟಿದ್ದಾರೆ ಲೆಸನ್ಗೆ ಹೋಗೋದಕ್ಕಿಂತ ಮುಂಚೆ. ಏನು? Real life incident. This is a true story. In this story, a boy's ambition was fulfilled at last. Okay, it means in this lesson there is a boy. He has a ambition. At last that ambition was fulfilled. ಅಲ್ವಾ? ಹೇಗೆ ಇದು ಒಂದು ರೀತಿಯಾಗಿ ಒಬ್ಬ ಹುಡುಗ ಇದ್ದಾರೆ, ಅವರ ಒಂದು ಆ್ಯಂಬಿಷನ್ ಇದೆ. ಆ್ಯಂಬಿಷನ್ ಅಂತ ಹೇಳಿದ್ರೆ ಒಂದು ಆಸೆ ಇದೆ ಅಲ್ವಾ. ಅವ್ರ ಆಸೆ ಯಾವ ಥರ ಫುಲ್ಫಿಲ್ ಆಯಿತು, ಆ ಆಸೆ ಅಟ್ ಲಾಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ. ಕೊನೆಗೆ ಅವ್ರ ಆಸೆ ಯಾವ ಥರ ಫುಲ್ಫಿಲ್ ಆಯಿತು, ಆ ಫುಲ್ಫಿಲ್ ಮಾಡಿದವ್ರು ಯಾರು ಅನ್ನೋದು ಇಲ್ಲಿ ಒಂದು ಸ್ಟೋರಿ ಇದು ಇದೆ. ಇದು ಇಲ್ಲಿ ಒಂದು ರಿಯಲ್ ಸ್ಟೋರಿ ಅಂತ ನಾನು ಆವಾಗಲೇ ಹೇಳಿದೆ. ಹಾಗೆ ಈ ಸ್ಟೋರಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಆಲ್ ದ ನೇಮ್ಸ್ ಆರ್ ಚೇಂಜ್ಡ್ ಅಲ್ವಾ. ಆಲ್ ದ ನೇಮ್ಸ್ ಹ್ಯಾವ್ ಬೀನ್ ಚೇಂಜ್ಡ್ ಇನ್ ದಿಸ್ ಲೆಸನ್ ಎಕ್ಸೆಪ್ಟ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲ್ಲರಕ. ಇಬ್ಬರು ಇಲ್ಲಿ, ಒಬ್ಬರು ತಬ್ಲಾ ಪ್ಲೇಯರ್ ಮತ್ತು ಇನ್ನೊಬ್ಬರು ಸಿತಾರ್ ಪ್ಲೇಯರ್ ಇದ್ದಾರೆ. ಗ್ರೇಟ್ ಸಿತಾರ್ ಪ್ಲೇಯರ್ ಪಂಡಿತ್ ರವಿಶಂಕರ್, ಗ್ರೇಟ್ ತಬ್ಲಾ ಪ್ಲೇಯರ್ ಉಸ್ತಾದ್ ಅಲ್ಲರಕ. ಇವ್ರ ಹೆಸ್ರುಗಳು ಮಾತ್ರ ಅವ್ರ ಹೆಸ್ರುಗಳನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಚೇಂಜ್ ಮಾಡಿಲ್ಲ. ಆದರೆ ಉಳಿದಂತಹ ಕ್ಯಾರೆಕ್ಟರ್ಸ್ ಹೆಸರು ಏನು ಬರುತ್ತೆ ಈ ಲೆಸನಲ್ಲಿ, ಆ ಹೆಸರುಗಳನ್ನೆಲ್ಲ ರಿಯಲ್ ನೇಮ್ ಕೊಟ್ಟಿಲ್ಲ, ಚೇಂಜ್ ಮಾಡಿಬಿಟ್ಟು ಈ ಲೆಸನನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಲೆಸನ್ ನೋಡೋಣ. ಫಸ್ಟ್ ಪ್ಯಾರಾಗ್ರಾಫ್. ಒನ್ ಮಾರ್ನಿಂಗ್ ಇನ್ ಎ ಸ್ಮಾಲ್ ಅಪಾರ್ಟ್ಮೆಂಟ್ ಇನ್ ಬಾಂಬೆ, ಎ ಗರ್ಲ್ ಆಫ್ ಅಬೌಟ್ 16 looked up from the newspaper and said excitedly, Pandit Ravi Shankar's playing tomorrow at the Shanmukhananda auditorium. One morning in a small apartment. Small apartment. Apartment means group of houses ಅಲ್ವಾ. ನಾವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡ್ತಾ ಇರ್ತೀವಿ, ಅಪಾರ್ಟ್ಮೆಂಟು ಗ್ರೂಪ್ ಆಫ್ ಹೌಸಸ್ ಇರುತ್ತೆ ಅಲ್ವಾ, ಅದನ್ನು ಅಪಾರ್ಟ್ಮೆಂಟ್ ಅಂತ ಕರೀತಾರೆ. ವೇರ್ ವಾಸ್ ದಟ್ ಅಪಾರ್ಟ್ಮೆಂಟ್? ಇಟ್ ಈಸ್ ಇನ್ ಬಾಂಬೆ ಅಲ್ವಾ. ಬಾಂಬೆ ಒಂದು ಅಪಾರ್ಟ್ಮೆಂಟಲ್ಲಿ ಎ ಗರ್ಲ್ ಅಬೌಟ್ 16 years ಓಲ್ಡ್. ಅಲ್ಲಿ ಒಬ್ಬರು ಹುಡುಗಿ ಇದ್ದಾರೆ, ಅವರು 16 years ಓಲ್ಡ್. ನಮಗೆ ಅಲ್ಲಿ ನಾವು ಚಿತ್ರದಲ್ಲಿ ನೋಡ್ಬೋದು ಅಲ್ವಾ. ಶಿ ಈಸ್ ಲುಕ್ಕಿಂಗ್ ಅಟ್ ದ ನ್ಯೂಸ್ ಪೇಪರ್ ಆ್ಯಂಡ್ ಸೆಡ್ ಎಕ್ಸೈಟೆಡ್ಲಿ ಅಲ್ವಾ. ಆ ನ್ಯೂಸ್ ಪೇಪರ್ ನೋಡಿಬಿಟ್ಟು ಎಕ್ಸೈಟ್ ಆಗ್ತಾ ಇದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಎಕ್ಸೈಟ್? ಎಕ್ಸೈಟೆಡ್ ಮೀನ್ಸ್ ಫೀಲಿಂಗ್ ಆರ್ ಶೋಯಿಂಗ್ ಹ್ಯಾಪಿನೆಸ್ ಆ್ಯಂಡ್ ಎಂಥೂಸಿಯಾಸಮ್ ಅಲ್ವಾ. ನಮ್ಮ ಭಾವನೆಗಳನ್ನು ಅಥವಾ ನಮ್ಮ ಸಂತೋಷ ಅಥವಾ ಎಂಥೂಸಿಯಾಸಮನ್ನು ತಕ್ಷಣ ಎಕ್ಸ್ಪ್ರೆಸ್ ಮಾಡೋದು ಅಲ್ವಾ, ಅದನ್ನು ಎಕ್ಸೈಟ್ ಆಗೋದು ಅಂತ ಹೇಳಿ ಕರಿತೀವಿ. ಎಕ್ಸೈಟೆಡ್ ಆಗ್ತಿದ್ದಾಳೆ ದಟ್ ಗರ್ಲ್ ಲುಕಿಂಗ್ ಅಟ್ ದ ನ್ಯೂಸ್ ಪೇಪರ್. ವಾಟ್ ವಾಸ್ ದಟ್ ನ್ಯೂಸ್? Pandit Ravi Shankar's playing tomorrow at the Shanmukhananda auditorium.
This was the news in that newspaper. So she became excited. ನೋಡಿ ಇದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಈ ಥರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ವೈ ಡಿಡ್ ದ ಗರ್ಲ್ ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಅಲ್ವಾ. ನಮಗೆ ಜಸ್ಟ್ ಈ ಪ್ಯಾರಾಗ್ರಾಫಲ್ಲಿ ಗರ್ಲ್ ಅಂತ ಕೊಟ್ಟಿದ್ದಾರೆ. ಶಿ ವಾಸ್ 16 years ಓಲ್ಡ್. 16 years ಗರ್ಲ್ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಅವಳ ನೇಮನ್ನು ಇನ್ನೂ ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಪ್ಯಾರಾಗ್ರಾಫ್ಗಳಲ್ಲಿ ನಿಮಗೆ ಅವ್ರ ಹೆಸರು ಗೊತ್ತಾಗುತ್ತೆ ಏನು ಅಂತ ಹೇಳಿಬಿಟ್ಟು. ಓಕೆ, ವೈ ಡಿಡ್ ದ ಗರ್ಲ್ ಗೆಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್. ಆಗ ಆನ್ಸರ್ ಏನು ಬರೀತೀರಾ? ಎಸ್, ದ ಗರ್ಲ್ ಗಾಟ್ ಎಕ್ಸೈಟೆಡ್ ಆಫ್ಟರ್ ರೀಡಿಂಗ್ ದ ನ್ಯೂಸ್ ಪೇಪರ್ ಬಿಕಾಸ್ ಇಟ್ ಹ್ಯಾಡ್ ದ ನ್ಯೂಸ್ ಆಫ್ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್ ಕಾನ್ಸರ್ಟ್ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ ದ ನೆಕ್ಸ್ಟ್ ಡೇ ಅಲ್ವಾ. ಸೊ ಶಿ ಬಿಕಮ್ ಎಕ್ಸೈಟೆಡ್. ಹಾಗಾಗಿ ಷಣ್ಮುಖಾನಂದ ಆಡಿಟೋರಿಯಮಲ್ಲಿ ಮ್ಯೂಸಿಕ್ ಕಾನ್ಸರ್ಟ್ ಇದೆ ಅಲ್ಲಿ, ಹಾಗಾಗಿ ಅವರು ಎಕ್ಸೈಟ್ ಆಗಿದ್ದಾರೆ. ಹಾಗಾದರೆ ಷಣ್ಮುಖಾನಂದ ಆಡಿಟೋರಿಯಂ, ವಾಟ್ ವಾಸ್ ದ ನೇಮ್ ಆಫ್ ದ ಆಡಿಟೋರಿಯಂ? ಷಣ್ಮುಖಾನಂದ ಆಡಿಟೋರಿಯಂ. ವಾಟ್ ಈಸ್ ದ ಮೀನಿಂಗ್ ಆಫ್ ಆಡಿಟೋರಿಯಂ? Auditorium, a large hall where programs takes place. Auditorium means a large hall where programs are held or programs takes place. That place is called auditorium. Who was Pandit Ravishankar? ಹಾಗಾದರೆ ಇಲ್ಲಿ ಪಂಡಿತ್ ರವಿಶಂಕರ್ ಅವರ ಒಂದು ಮ್ಯೂಸಿಕಲ್ ಕಾನ್ಸರ್ಟ್ ಇದೆ ಅಂತ ಹೇಳಿಬಿಟ್ಟು ಅವ್ರು ಎಕ್ಸೈಟ್ ಆಗ್ತಿದ್ದಾರೆ. ನ್ಯೂಸ್ ಪೇಪರಲ್ಲಿ ಆ ವಿಷಯ ಬಂದಿದೆ. ಹಾಗಾದರೆ ಪಂಡಿತ್ ರವಿಶಂಕರ್ ಯಾರು ಅಲ್ವಾ? ಪಂಡಿತ್ ರವಿಶಂಕರ್ ಈಸ್ ಆ್ಯನ್ ಇಂಡಿಯನ್ ಮ್ಯೂಜಿಷಿಯನ್, ಕಂಪೋಸರ್ ಆ್ಯಂಡ್ ಎ ಗ್ರೇಟ್ ಸಿತಾರ್ ಪ್ಲೇಯರ್. ಓಕೆ, ಈ ವಿಷಯ ನ್ಯೂಸಲ್ಲಿ ಬಂದಿದೆ. ಅವ್ರು ಎಕ್ಸೈಟ್ ಆಗ್ತಾ ಇದ್ದಾರೆ. Let's move to second paragraph. Okay, continue of the first paragraph. Shh, said her mother, pointing to the figure sleeping on the bed. You will wake him up. You know he needs all the sleep and rest he can get. Alva? Then when Smita became excited, her mother said to her, shh. We can see in the picture. Her mother said to the Smita, shh, pointing to the figure. ಯಾವ ಕಡೆ ಅಲ್ಲೊಂದು ಫಿಗರ್ ಅಂತ ಹೇಳ್ತಿದ್ದಾರೆ. ಇಲ್ಲಿ ಫಿಗರ್ ಅಂದರೆ ಚಿತ್ರ ಅಲ್ಲ, ಬೆಡ್ ಮೇಲೆ ಯಾರೋ ಮಲಗಿದ್ದಾರೆ ನಮಗೆ ಕಾಣಿಸ್ತಾ ಇದೆ ಪಿಕ್ಚರಲ್ಲಿ. ಅವ್ರ ಕಡೆ ತೋರಿಸ್ತಾ, ಪಾಯಿಂಟಿಂಗ್ ಮಾಡ್ತಾ ಅಲ್ವಾ. ಪಾಯಿಂಟಿಂಗ್ ಟು ದ ಫಿಗರ್ ಸ್ಲೀಪಿಂಗ್ ಆನ್ ದ ಬೆಡ್, ಆ ಬೆಡ್ ಮೇಲೆ ಮಲಗಿರ್ತಕ್ಕಂಥವ್ರ ಕಡೆ ಕೈ ತೋರಿಸ್ದ, ಪಾಯಿಂಟಿಂಗ್ ಮಾಡ್ತಾ ಅಲ್ವಾ. ಸ್ಲೀಪಿಂಗ್ ಆನ್ ದ ಬೆಡ್. ಯು ವಿಲ್ ವೇಕ್ ಹಿಮ್ ಅಪ್ ಬಿಕಾಸ್ ಸ್ಮಿತಾ ಎಕ್ಸೈಟೆಡ್ಲಿ ಲೌಡ್ಲಿ said the newspaper report to her mother. So her mother said to her, shh, don't make noise, don't say loudly, you will wake him up. You know he needs all the sleep and rest he can get, because he need rest. So you don't make noise, don't say loudly, her mother said to the girl. Okay, next second paragraph. What? But the boy on the bed was not asleep. Pandit Ravishankar? He said, Pandit Ravishankar, the sitar maestro? He raised himself up on his elbows for 1 second, then fell back, but his eyes were shining. We mustn't miss the chance, he said. I have always wanted to hear him and see him. Alva nodili. But the boy on the bed was not asleep completely. He was not sleeping completely.
ಆದರೆ ಆ ವಿಷಯವನ್ನು ಆ ಹುಡುಗಿ ಹೇಳ್ಬೇಕಾದ್ರೆ ಅವ್ರ ಬೆಡ್ ಮೇಲೆ ಏನು ಮಲಗಿರ್ತಕ್ಕಂಥ ಒಬ್ಬ ಬಾಯ್ ಇದ್ದಾನೆ, ಅವರು ಕಂಪ್ಲೀಟಾಗಿ ಮಲಗಿರಲಿಲ್ಲ, ನಿದ್ದೆ ಹೋಗಿರಲಿಲ್ಲ. ಈ ವಾಸ್ ಆಲ್ಸೋ ಹರ್ಡ್ ದಟ್ ನ್ಯೂಸ್. He was also heard that news that there was a concert of Pandit Ravi Shankar. So then he said, Pandit Ravi Shankar? We can see the exclamatory mark. It means he was surprised. ಅಲ್ವಾ, ಇದರಿಂದ ಗೊತ್ತಾಗ್ತಿದೆ ಅವ್ರು ತುಂಬ ಸರ್ಪ್ರೈಸ್ ಆಗಿದ್ದಾರೆ. ಪಂಡಿತ್ ರವಿಶಂಕರ್ ಕಾನ್ಸರ್ಟಾ ಅಂತ ಹೇಳ್ಬಿಟ್ಟು, ಪಂಡಿತ್ ರವಿಶಂಕರ್. ಈ ಸೆಡ್ ಪಂಡಿತ್ ರವಿಶಂಕರ್ ದ ಸಿತಾರ್ ಮೇಷ್ಟ್ರು ಅಲ್ವಾ. ಹಾಗಾದರೆ ಯಾರು ಬಂದಿದ್ದಾರೆ? ಪಂಡಿತ್ ರವಿಶಂಕರ್ ಬರ್ತಾರಾ? ದ ಸಿತಾರ್ ಮೇಷ್ಟ್ರು. ನೋಡಿ ಅಲ್ಲಿ ದ ಸಿತಾರ್ ಅಲ್ವಾ. ಸಿತಾರ್ ಇಟ್ ಈಸ್ ಒನ್ ಆಫ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಬಿಫೋರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ವಿ ಶುಡ್ ರೈಟ್ ದ ಡೆಫಿನೆಟ್ ಆರ್ಟಿಕಲ್ ದ ಅಲ್ವಾ. ಡೆಫಿನೆಟ್ ಆರ್ಟಿಕಲ್ ದ ಬರಿಬೇಕು. ನೋಡಿ ದ ಫ್ಲ್ಯೂಟ್, ದ ವೀಣಾ, ದ ಸಿತಾರ್, ದ ತಬಲಾ, ಲೈಕ್ ದಿಸ್. ಓಕೆ. ಹಾಗಾದರೆ ಮೇಷ್ಟ್ರೋ ಅಂತ ಒಂದೊಂದು ವರ್ಡ್ ಇದೆ ನೋಡಿ. ಮೇಷ್ಟ್ರೋ ಮೀನ್ಸ್ ಎ ಗ್ರೇಟ್ ಪರ್ಫಾರ್ಮರ್ ಆರ್ ಎಸ್ಪೆಷಲಿ ಇನ್ ಎ ಮ್ಯೂಸಿಷಿಯನ್ ಅಲ್ವಾ. ಮ್ಯೂಸಿಕಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೇಷ್ಟ್ರೋ ಅಂತ ಕರೀತಾರೆ. ಓಕೆ. ದ ಸಿತಾರ್ ಮೇಷ್ಟ್ರು ಪಂಡಿತ್ ರವಿಶಂಕರ್ ಅವ್ರು ಬಂದಿದ್ದಾರಾ ಅಂತ ಕೇಳ್ತಾರೆ. ಈ ರೈಸ್ಡ್ ಹಿಮ್ಸೆಲ್ಫ್ ಅಪ್ ಆನ್ ಇಸ್ ಎಲ್ಬೋಸ್ ಫಾರ್ 1 second ಓನ್ಲಿ. ನೋಡಿ, ಹಾಗಾದರೆ ಪಂಡಿತ್ ರವಿಶಂಕರ್ ಬಂದಿದ್ದಾರಾ, ಅವ್ರು ಬಂದಿದ್ದಾರಾ ಅಂತ ಹೇಳ್ಬಿಟ್ಟು ಈ ರೈಸ್ಡ್ ಹಿಮ್ಸೆಲ್ಫ್ ಅಂದರೆ ತನ್ನಷ್ಟು ತಾರೆ ಎದ್ದೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾವ ಥರ? ಈ ಟೇಕ್ ದ ಸಪೋರ್ಟ್ ಆಫ್ ಈಸ್ ಎಲ್ಬೋ ಅಂದರೆ ಮೊಣಕೈ. ನೋಡಿ, ಹಾಸಿಗೆ ಮೇಲೆ ಬೆಡ್ ಮೇಲೆ ಮಲಗಿದ್ದಾರೆ. ಈ ಥರ ನಾವು ಆವಾಗಲೇ ಚಿತ್ರದಲ್ಲಿ ನೋಡಿದ್ವಿ. ಮಲಗಿಬಿಟ್ಟು ತನ್ನ ಮೊಣಕೈಯನ್ನು ಊರಿ ಈ ಥರ ಎದ್ದೇಳೋದಕ್ಕೆ, ಹಾಸಿಗೆಯಿಂದ ಎದ್ದೇಳೋದಕ್ಕೆ ಟ್ರೈ ಮಾಡಿದ್ರು. ಬಟ್ 1 second ಮಾತ್ರ ಅವ್ರ ಕೈಯಲ್ಲಿ ಎದ್ದೇಳೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರೆ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಈ ವಾಸ್ ಬೆಡ್ ರಿಡನ್, ಈ ವಾಸ್ ಇಲ್, ಈ ನೀಡ್ ರೆಸ್ಟ್ ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗ್ತದೆ. ದೆನ್ ಈ ಫೆಲ್ ಬ್ಯಾಕ್. 1 second ಅಷ್ಟೇ ಎದ್ಬಿಟ್ಟು ಹಂಗೆ ಮತ್ತೆ ವಾಪಸ್ಸು ಹಾಸಿಗೆ ಮೇಲೆ ಹಾಗೆ ಮಲಗಿದ್ದಾರೆ ಅವರು. ಬಟ್ ಈಸ್ ಐಸ್ ವರ್ ಶೈನಿಂಗ್. ನೋಡಿ, ಅವ್ರ ಎದ್ದೇಳೋದಕ್ಕೆ ಕೂಡ ಸಾಧ್ಯ ಆಗ್ತಾಯಿಲ್ಲ, ಆದರೆ ಅವ್ರ ಕಣ್ಣಲ್ಲಿ ಏನೋ ಒಂದು ಹೊಳಪಿದೆ ಅಲ್ವಾ. ಅವ್ರ ಹೆಸ್ರನ್ನ ಪಂಡಿತ್ ರವಿಶಂಕರ್ ಹೆಸರು ಕೇಳಿದ ತಕ್ಷಣ ಅವ್ರ ಕಣ್ಣಲ್ಲಿ ಏನೋ ಒಂದು ರೀತಿ ಹೊಳಪು ಇದೆ. ಐಸ್ ವರ್ ಶೈನಿಂಗ್. ವಿ ಮಸಂಟ್ ಮಿಸ್ ದ ಚಾನ್ಸ್ ಈ ಸೆಡ್ ಅಲ್ವಾ. ವಿ ಮಸಂಟ್ ಮಿಸ್ ದ ಚಾನ್ಸ್ ಈ ಸೆಡ್. ದಟ್ ಬಾಯ್ ಸೆಡ್ ವಿ ಮಸ್ಟ್ ನಾಟ್ ಮಿಸ್ ದಟ್ ಚಾನ್ಸ್. ವಿ ಮಸ್ಟ್ ಗೋ ಟು ಷಣ್ಮುಖಾನಂದ ಆಡಿಟೋರಿಯಂ ಟು ಲಿಸನ್ ದ ಕಾನ್ಸರ್ಟ್ ಆಫ್ ಪಂಡಿತ್ ರವಿಶಂಕರ್ ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ always wanted to hear him and see him. And that boy also said, I always wanted to hear him. Hear means ಕೇಳಿಸ್ಕೊಳ್ಳೋದು. ನಾನು ಯಾವಾಗಲೂ ಅವ್ರ ಸಿತಾರ್ ಪ್ಲೇಯಿಂಗನ್ನು ಕೇಳಿಸ್ಕೋಬೇಕು ಅಂತ ಆಸೆ ಪಡ್ತಿದ್ದೆ. ಆ್ಯಂಡ್ ಆಲ್ಸೋ ಸಿ ಹಿಮ್ ಅಲ್ವಾ. ಅವ್ರನ್ನ ನೋಡಬೇಕು ಅಂತಲೂ ನನಗೆ ಆಸೆ ಇದೆ, ಅವ್ರ ಸಿತಾರ್ ಪ್ಲೇಯಿಂಗನ್ನು ಕೇಳಿಸ್ಕೋಬೇಕು ಅಂತ ಆಸೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ, ಹೋಗೋಣ ಕಾನ್ಸರ್ಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡೋಣ, 3rd paragraph. Lie down, son, lie down. His mother sprang to his side. He actually raised himself up without help. She murmured with a catch in her throat, and her eyes turned to the idols on a corner shelf, the prayer which she uttered endlessly came unbidden to her lips. ಓಕೆ, ನೋಡಿ ಏನಾಗಿದೆ. ಅವನ ಮಗ ಎದ್ದೇಳೋದನ್ನು ನೋಡಿಬಿಟ್ಟು ಅವ್ರ ತಾಯಿ ಲೈ ಡೌನ್ ಮೈ ಸನ್, ಲೈ ಡೌನ್ ಅಂದರೆ ಮಲಕ್ಕೋ ಮಗನೇ, ಮಲಗಿರು ಅಂತ ಹೇಳ್ತಾ ಇದ್ದಾರೆ. ಈಸ್ ಮದರ್ ಸ್ಪ್ರ್ಯಾಂಗ್ ಟು ಇಸ್ ಸೈಡ್ ಅಲ್ವಾ. ಸ್ಪ್ರ್ಯಾಂಗ್ ಟು ಇಸ್ ಸೈಡ್. ಸ್ಪ್ರ್ಯಾಂಗ್ ಅಂತ ಹೇಳಿದ್ರೆ ತಕ್ಷಣ ಹೋಗ್ತಕ್ಕಂಥದ್ದು. ಅವನ ಪಕ್ಕ ಹೋಗ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಎದ್ದೇಳೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅದಕ್ಕೋಸ್ಕರ ಅವರು ತಕ್ಷಣ ಕ್ವಿಕ್ಕಾಗಿ ಅವನ ಕಡೆ ಮೂವ್ ಆಗ್ತಾ ಇದ್ದಾರೆ, ಎಲ್ಲಿ ಬಿದ್ದುಬಿಡ್ತಾನೋ ಅಂತ ಹೇಳ್ಬಿಟ್ಟು. ಸ್ಪ್ರ್ಯಾಂಗ್ ಮೀನ್ಸ್ ಮೂಡ್ ಕ್ವಿಕ್ಲಿ ಆ್ಯಂಡ್ ಸಡನ್ಲಿ. ಸಡನ್ನ ತಕ್ಷಣ ಅವನ ಪಕ್ಕ ಹೋದರು ಅವ್ರ ತಾಯಿ, ಹೋಗ್ಬಿಟ್ಟು ಮಲ್ಕೊಳಪ್ಪ ಅಂತ ಹೇಳ್ತಾ ಇದ್ದಾರೆ. ಈ ಆ್ಯಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ವಿತೌಟ್ ಹೆಲ್ಪ್.
ಮತ್ತು ಅವ್ರ ತಾಯಿ ನೋಡಿ ಹೇಳ್ತಾ ಇದ್ದಾರೆ, ಅಂದ್ಕೊಳ್ತಾ ಇದ್ದಾರೆ, ಈ ಆ್ಯಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ವಿತೌಟ್ ಹೆಲ್ಪ್. ನೋಡಿ, ಯಾರ್ದು ಸಹಾಯ ಇಲ್ಲದೆ ಮೊಣಕೈಯನ್ನು ಊರಿ ಎದ್ದಾಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಿಂಗೆ ಹೇಳ್ತಿದ್ದಾರೆ ಅಂದರೆ ಅದು ಏನು ತೋರಿಸುತ್ತೆ? ಎಸ್, ಈ ಮೇ ಬಿ ಇನ್ ಎ ಸೀರಿಯಸ್ ಕಂಡೀಷನ್ ಅಲ್ವಾ. ಅವರು ತುಂಬ ಯಾವುದೋ ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಅನ್ನೋದು ನಮಗೆ ಇದು ತೋರಿಸ್ಕೊಡ್ತಾ ಇದೆ ಅವ್ರ ತಾಯಿ ಮಾತಿಂದ. ಶಿ ಮರ್ಮರ್ಡ್ ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್. ಇದನ್ನು ಜೋರಾಗಿ ಹೇಳಿಲ್ಲ ಅವರು ಅಲ್ವಾ. ಶಿ ಮರ್ಮರ್ಡ್ ಟಾಕಿಂಗ್ ಸ್ಲೋಲಿ. ತನ್ನ ಮನಸ್ಸಲ್ಲಿ ತಾನೇ ಮಾತಾಡ್ಕೊಳ್ತಾ ಇದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ. ಯಾವ ಥರ? ಕ್ಯಾಚ್ ಇನ್ ಹರ್ ಥ್ರೋಟ್ ಅಲ್ವಾ. ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್ ಅಂತ ಹೇಳಿದ್ರೆ ವಿತ್ ಎ ಫೀಲಿಂಗ್ ಆಫ್ ಗ್ರೇಟ್ ಸ್ಯಾರೋ. ತುಂಬ ದುಃಖವನ್ನು ತನ್ನಲ್ಲೇ ಅದ್ಮಿಟ್ಕೊಂಡು, ಗಂಟ್ಲಲ್ಲೇ ಇಟ್ಕೊಂಡು ಅಂತ ಅರ್ಥ ಇಲ್ಲಿ ನೋಡಿ. ವಿತ್ ಎ ಕ್ಯಾಚ್ ಇನ್ ಹರ್ ಥ್ರೋಟ್ ಅಂದರೆ ಅರ್ಥ ವಿತ್ ಎ ಫೀಲಿಂಗ್ ಆಫ್ ಗ್ರೇಟ್ ಸ್ಯಾರೋ ಅಂದರೆ ದುಃಖ. ತುಂಬ ದುಃಖದಿಂದ ತಾಯಿ ತನ್ನ ಮಗ ಅಯ್ಯೋ ತಾನೇ ಸ್ವಂತಕ್ಕೆ ಎದ್ದಾಳೋದಕ್ಕೆ ಪ್ರಯತ್ನ ಪಟ್ಟ ಅಂತ, ಅಂದರೆ ಅಷ್ಟೂ ಎದ್ದಾಳ್ತಿರ್ಲಿಲ್ಲ ಅವನು ಅಂತ, ಅಷ್ಟು ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಅವರು ಅಂತ ಅರ್ಥ ಅಲ್ವಾ. ಅಂಡರ್ ಐಸ್ ಟರ್ನ್ಡ್ ಟು ದ ಐಡಲ್ಸ್ ಆನ್ ಎ ಕಾರ್ನರ್ ಶೆಲ್ಫ್ ಅಲ್ವಾ. ಅವಳ ಕಣ್ಣುಗಳು ಏನನ್ನ ನೋಡ್ತಾ ಇದ್ದಾವೆ? ಅಲ್ಲೇ ಮನೆಯಲ್ಲೇ ಒಂದು ಮೂಲೆಯಲ್ಲಿ ಶೆಲ್ಫ್ ಮೇಲೆ ಇದ್ದಂತಹ ಐಡಲ್ಸ್ ಅಂತ ಹೇಳಿದ್ರೆ ಮೂರ್ತಿಗಳು ಅಂದರೆ ದೇವರ ಮೂರ್ತಿಗಳ ಕಡೆ ಅವ್ರ ಅಮ್ಮನ ಕಣ್ಣು ಹೋಗ್ತಾ ಇದೆ, ಆ ಕಡೆ ನೋಡ್ತಾ ಇದ್ದಾರೆ. ನೋಡ್ತಾ ದ ಪ್ರೇಯರ್ ವಿಚ್ ಶಿ ಅಟರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಹರ್ ಲಿಪ್ಸ್. ಇಟ್ ಮೀನ್ಸ್ ಶಿ ಚಾಂಟಿಂಗ್ ದ ನೇಮ್ ಆಫ್ ದ ಗಾಡ್ ಆ್ಯಂಡ್ ಪ್ರೇಯರ್ ಫಾರ್ ಹರ್ ಸನ್. ಅವ್ರ ಮಗನಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಿದ್ದಾಳೆ, ದೇವರನ್ನು ನೋಡ್ತಾ ದೇವರನ್ನು ಕೇಳ್ಕೊಳ್ತಾ ಇದ್ದಾಳೆ. ಕಂಟಿನ್ಯೂಯಸ್ ಆಗಿ ಅವಳ ತುಟಿ ಮೇಲೆ ಪ್ರೇಯರ್ ಬರ್ತಾ ಇದೆ, ದೇವರ ಹೆಸರನ್ನೇ ಹೇಳ್ಕೊಳ್ತಾ ಇದ್ದಾರೆ, ದೇವರನ್ನು ಬೇಡ್ಕೊಳ್ತಾ ಇದ್ದಾರೆ ಅಂತ ಅದರ ಅರ್ಥ. ಓಕೆ, ನೆಕ್ಸ್ಟ್ ಮೂವ್ ಟು 4th ಪ್ಯಾರಾಗ್ರಾಫ್. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್, ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ನೋಡಿ, ಬಾಯ್ ಏನು ಹೇಳ್ತಿದ್ದಾರೆ? ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಹೇಳ್ತಿದ್ದಾರೆ. ವಿ ಮಸ್ಟಂಟ್ ಹಿಯರ್ ಹಿಮ್, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ದ ಬಾಯ್ ರಿಪೀಟೆಡ್ ಆಗಿ ಹೇಳ್ತಿದ್ದಾರೆ, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಅವ್ರನ್ನ ನೋಡಲೇಬೇಕು, ಅವ್ರನ್ನ ಭೇಟಿ ಆಗಲೇಬೇಕು ಅಂತ ಹೇಳ್ತಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಗಳನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ 3 ಮಾರ್ಕ್ಸಿಗೆ ಕೊಡೋಕ್ಕೆ ಚಾನ್ಸಸ್ ಇರುತ್ತೆ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ಹೂ ಸೆಡ್ ದಿಸ್? ಎಸ್, ದ ಬಾಯ್ ಸೆಡ್ ದಿಸ್. ನಿಮಗೆ ನೆಕ್ಸ್ಟ್ ಆ ಬಾಯ್ ಹೆಸರು ಗೊತ್ತಾಗುತ್ತೆ ಯಾರು ಅಂತ ಹೇಳ್ಬಿಟ್ಟು. ಓಕೆ, ಹೂ ರೆಫರ್ಸ್ ಟು ಇಮ್ ಇಮ್ ಅಂದರೆ ಯಾರಿಲ್ಲಿ ಅಲ್ವಾ. ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್. ನಾನು ಅವರು ನೋಡಲೇಬೇಕು, ಅವರು ಸಿತಾರ್ ಪ್ಲೇಯಿಂಗನ್ನು ಕೇಳಲೇಬೇಕು ಅಂತ ಹೇಳ್ತಿದ್ರು. ಹಾಗಾದರೆ ಅವರು ಅಂದರೆ ಯಾರಿಲ್ಲಿ? ಎಸ್, ಪಂಡಿತ್ ರವಿಶಂಕರ್ ಅಲ್ವಾ. ಓಕೆ, ನೆಕ್ಸ್ಟ್ ನೋಡೋಣ. ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್. ನೋಡಿ, ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್ ಅಂತ ಹೇಳ್ತಿದ್ದಾರೆ ಅಲ್ವಾ. ಹಾಗಾದರೆ ಯಾಕೆ ಆ ಥರ ಹೇಳ್ತಿರ್ಬೋದು? ಇಟ್ಸ್ ದ ಲಾಸ್ಟ್, ಇಟ್ ಈಸ್ ದ ಚಾನ್ಸ್ ಆಫ್ ದ ಲೈಫ್ ಟೈಮ್ ಅಂತ ಹೇಳ್ತಿದ್ದಾರಲ್ವಾ. ಯಾಕೆ ಆ ಥರ? ಜೀವನದಲ್ಲಿ ಇದೊಂದು ಚಾನ್ಸ್ ಸಿಕ್ಕಿದೆ, ಹಾಗಾದರೆ ಮುಂದೆ ನೋಡ್ಬೋದಲ್ವಾ, ಅವ್ರಿನ್ನು ಹುಡುಗ ಅಲ್ವಾ, ನೆಕ್ಸ್ಟ್ ನೋಡ್ಬೋದಿತ್ತಲ್ವಾ. ಲೈಫಲ್ಲಿ ಒಂದು ಸರಿ ಚಾನ್ಸ್ ಸಿಕ್ಕಿದೆ ನೋಡೋಣ ಅಂತ ಯಾಕೆ ಹೇಳ್ತಿರ್ಬೋದು ಅಲ್ವಾ. ನೆಕ್ಸ್ಟ್ ಗೊತ್ತಾಗುತ್ತೆ ನೋಡೋಣ. ಓಕೆ, ದೆನ್ he began to cough and gasp for a breath and had to be given oxygen from the cylinder that stood under the bed, but his large eyes were fixed on his sister ಅಲ್ವಾ. ದೆನ್ he began to cough and gasp. ಅಷ್ಟು ಮಾತಾಡಿದ್ದಕ್ಕೆ ನೋಡಿ, ಇಟ್ ಈಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ಐ ಮಸ್ಟ್ ಹಿಯರ್ ಹಿಮ್ ಆ್ಯಂಡ್ ಸಿ ಹಿಮ್ ಅಂತ ಅಷ್ಟು ಮಾತಾಡಿದ್ದಕ್ಕೇ ಆ ಹುಡುಗಂಗೆ ಏನಾಗ್ತಿದೆ? ಈ ಬಿಗ್ಯಾನ್ ಟು ಕಾಫ್ ಆ್ಯಂಡ್ ಗ್ಯಾಸ್ಪ್ ಫಾರ್ ಎ ಬ್ರೀತ್. ಗ್ಯಾಸ್ಪ್ ಅಂತ ಒಂದು ವರ್ಡ್ ಇದೆ ನೋಡಿ. ಗ್ಯಾಸ್ಪ್ ಮೀನ್ಸ್ ಕ್ಯಾಚ್ ಬ್ರೀತ್ ವಿತ್ ಓಪನ್ ಮೌತ್, ಅಂದರೆ ಉಸಿರಾಟವನ್ನು ಬಾಯಿಂದ ಮಾಡೋದು. ನಾವು ಬಾಯಿಂದ ಯಾವಾಗ ಉಸಿರಾಟ ಮಾಡ್ತೀವಿ ನೋಡಿ, ಇದನ್ನು ಕನ್ನಡದಲ್ಲಿ ಮೇಲುಸಿರು ಬಿಡು ಅಂತ ಹೇಳ್ತಾರೆ. ಮೇಲುಸಿರು ಬಿಡೋದು ಅಂದರೆ ನೀವು ನೋಡಿರ್ಬೋದು, ಜೋರಾಗಿ ಓಡಿ ಬಂದಾಗ ಅವಾಗೆಲ್ಲ ನಾವು ಬಾಯಿಂದ ಉಸಿರಾಡ್ತೀವಲ್ವ ಸುಸ್ತಾಗ್ಬಿಟ್ಟು. ನೋಡಿ, ಇವರು ಜಸ್ಟ್ ಒಂದು 2 ಸೆಂಟೆನ್ಸ್ ಮಾತಾಡಿದ್ದಕ್ಕೇ ಅಷ್ಟು ಒಂಥರ ಉಸಿರಾಡೋದಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ ಅಂತ ಅದರ ಅರ್ಥ ಅಲ್ವಾ. ಇಟ್ ಮೀನ್ಸ್ ಈ ವಾಸ್ ನಾಟ್ ಏಬಲ್ ಟು ಬ್ರೀತ್ ಹಿಮ್ಸೆಲ್ಫ್. ಈ ವಾಸ್ ನಾಟ್ ಏಬಲ್ ಟು ಬ್ರೀತ್ ಹಿಮ್ಸೆಲ್ಫ್. ತನ್ನಷ್ಟು ತಾನು ಉಸಿರಾಟ ಮಾಡೋದಕ್ಕೂ ಶಕ್ತಿ ಇಲ್ಲ ಅಲ್ವಾ.
ನೋಡಿ, ಈ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ಅಲ್ವಾ, ಸಿಲಿಂಡರ್ ಮೂಲಕ ಆಕ್ಸಿಜನನ್ನು ಕೊಡ್ತಾ ಇದ್ದಾರೆ. ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್ ಅಲ್ವಾ, ಎಲ್ಪ್ಲೆಸ್ಲಿ ಈ ವಾಸ್ ಲುಕ್ಡ್ ಅಟ್ ಹಿಸ್ ಸಿಸ್ಟರ್. ಅವ್ಳಿಗೆ ಏನು ಫಸ್ಟಿಗೆ ನ್ಯೂಸ್ ಪೇಪರನ್ನು ಜೋರಾಗಿ ಓದ್ತಾರಲ್ಲ ಅವ್ರ ಕಡೆ ಅವನು ನೋಡ್ತಾ ಇದ್ದಾನೆ. ನೋಡ್ತಾ ನಾನು ಅವ್ರ ಸಿಸ್ಟರ್ ಕಡೆ ನೋಡ್ತಾ ಐ ವಾಂಟ್ ಟು ಸಿ ಹಿಮ್, ಐ ವಾಂಟ್ ಟು ಹಿಯರ್ ಹಿಮ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ನಾನು ಅವರು ನೋಡಬೇಕು, ಅವ್ರ ಸಿತಾರ್ ಪ್ಲೇಯಿಂಗನ್ನು ಕೇಳಬೇಕು ಅಂತ ಆಸೆ ಪಡ್ತಿದ್ದಾರೆ. ಬಟ್ ಈ ವಾಸ್ ಇನ್ ಎ ಬೆಡ್, ಈ ವಾಸ್ ಬೆಡ್ ರಿಡನ್ ಅಲ್ವಾ, ಈ ವಾಸ್ ನಾಟ್ ಬ್ರೀತ್ ಹಿಮ್ಸೆಲ್ಫ್. ಅವ್ನು ತನ್ನಷ್ಟಕ್ಕೆ ತಾನು ಕೂಡ ಉಸಿರಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥ ಕಂಡೀಷನಲ್ಲಿದ್ದರೂ ನಾನು ಪಂಡಿತ್ ರವಿಶಂಕರನ್ನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಯಾಕೆ ಏನು ಅಂತ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಟುಡೇಸ್ ಹೋಮ್ವರ್ಕ್ ಕ್ವಶನ್ಸ್. ಫಸ್ಟ್ 3 ಕ್ವಶನ್ಸ್ ನೋಡಿ. ಫಸ್ಟ್ ಒನ್, ವಿಚ್ ವರ್ಡ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ ದ ಮ್ಯಾನರ್ ಆಫ್ ದ ಗರ್ಲ್ ವೆನ್ ಶೀ ಸಾ ದ ನ್ಯೂಸ್ ಪೇಪರ್ ಅಲ್ವಾ. ನ್ಯೂಸ್ ಪೇಪರ್ ನೋಡಿದಾಗ ಅವಳ ಒಂದು ಮ್ಯಾನರನ್ನು ತಿಳಿಸ್ತಕ್ಕಂಥ ಪದ ಯಾವುದು ಅಂತ ಬರಿಬೇಕು. ಒನ್ ವರ್ಡನ್ನು ಅಲ್ಲಿ ಆರಿಸಿ ಬರಿಬೇಕು ನೀವು. ಒಂದು ಪದ ಇದೆ, ಆ ಪದ ಯಾವುದು ಅಂತ ನೋಡಿ ಬರೀರಿ. ನೆಕ್ಸ್ಟ್ ಸೆಕೆಂಡ್ ಒನ್, ವೈ ಡು ಯು ಥಿಂಕ್ ದ ಮದರ್ ಕಾಷನ್ಡ್ ದ ಗರ್ಲ್ ಅಲ್ವಾ. ವೈ ಡು ಯು ಥಿಂಕ್ ಮದರ್ ಕಾಷನ್ಡ್ ಅಂದರೆ ಎಚ್ಚರಿಕೆಯನ್ನು ಕೊಟ್ಟರು, ಶ್ ಅಂತ ಹೇಳಿಬಿಟ್ಟು. ಯಾಕೆ ಇರ್ಬೋದು ಅಲ್ವಾ, ಅಲ್ಲಿ ಯಾಕೆ ಇರ್ಬೋದು ನೋಡಿ ಬರೀರಿ. ಓಕೆ, ದ ಗರ್ಲ್ ಬ್ರದರ್ ವಾಸ್ ವೆರಿ ಸಿಕ್ ಆ್ಯಂಡ್ ವಾಸ್ ಲೈಯಿಂಗ್ ಆನ್ ದ ಬೆಡ್, ಈ ನೀಡ್ ಟು ರೆಸ್ಟ್. ಸೊ ಮದರ್ ಕಾಷನ್ಡ್ ದ ಗರ್ಲ್. ನೆಕ್ಸ್ಟ್ ಥರ್ಡ್ ಒನ್, ವಿ ಮಸಂಟ್ ಮಿಸ್ ದ ಚಾನ್ಸ್, ವಿ ಮಸಂಟ್ ಮಿಸ್ ದ ಚಾನ್ಸ್. ಎ ಕ್ವಶನ್ ಇದೆ ನೋಡಿ ರಿಲೇಟೆಡ್ ಆಗಿ. ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ಲೈಕ್ ಟು ಮಿಸ್ ಅಲ್ವಾ. ಯಾವ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ ಹುಡುಗ ಹೇಳಿ. ದ ಬಾಯ್ ಡಿಡ್ ನಾಟ್ ಲೈಕ್ ಟು ಮಿಸ್ ದ ಚಾನ್ಸ್ ಟು ಅಟೆಂಡಿಂಗ್ ದ ಪಂಡಿತ್ ರವಿಶಂಕರ್ಸ್ ಮ್ಯೂಸಿಕ್ ಕಾನ್ಸರ್ಟ್. ನೆಕ್ಸ್ಟ್, ವೈ ಡು ಯು ಥಿಂಕ್ ದ ಬಾಯ್ ವುಡ್ ಗೆಟ್ ಎ ಚಾನ್ಸ್ ಇನ್ ಫ್ಯೂಚರ್. ಹಾಗಾದರೆ ಫ್ಯೂಚರಲ್ಲಿ ಅವ್ರಿಗೆ ಚಾನ್ಸ್ ಸಿಗ್ತಿರ್ಲಿಲ್ವಾ, ಅವಾಗ ನೋಡ್ಬೋದಿತ್ತಲ್ವಾ. ಯಾಕೆ ಅವರು ಈಗಲೇ ನೋಡಬೇಕು ಅಂತಿದ್ದಾರೆ, ವೈ ಅಲ್ವಾ. ಓಕೆ, ಯಾಕೆ ಅಂತ ಬರೀರಿ. ಮೇ ಬಿ ಈ ಡಿಡ್ ನಾಟ್ ಗೆಟ್ ದ ಚಾನ್ಸ್ ಇನ್ ಫ್ಯೂಚರ್ ಬಿಕಾಸ್ ಈ ವಾಸ್ ಇನ್ ಬೆಡ್ ರಿಡನ್ ಅಂತ ಹೇಳ್ಬೋದಲ್ವಾ. ಓಕೆ, ಆನ್ಸರ್ ಮಾಡಿಬಿಟ್ಟು ಹೋಮ್ವರ್ಕನ್ನು ಸೆಂಡ್ ಮಾಡಿ. ಓಕೆ, ಭಾಳಷ್ಟು ಜನ ಮಕ್ಕಳು ನೋಡಿ ಯಾರಾದರೂ ನೋಟ್ಸನ್ನು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೆ ಹಿಂದಿನ ಲೆಸನ್ಸ್ ಎಲ್ಲನೂ ಕೂಡ ಕಂಪ್ಲೀಟ್ ಮಾಡಬೇಕು. 50% ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ನಾವು ನೆಕ್ಸ್ಟು ಈಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ನೋಡಿ ನಾವು ಆದಷ್ಟು 100% ಸಿಲೆಬಸ್ಸನ್ನು ಕವರ್ ಮಾಡ್ತೀವಿ ನಿಮಗೆ. ಹಾಗಾಗಿ ಎಲ್ಲರೂ ಕೂಡ ಯಾರಾದರೂ ಬ್ಯಾಲೆನ್ಸ್ ಇಟ್ಕೊಂಡಿದ್ರೆ ನೋಟ್ಸ್ ಬರೆಯೋದನ್ನು ಭಾಳ ನಿಮಗೆ ತೊಂದರೆ ಆಗುತ್ತೆ ಮತ್ತೆಲ್ಲ ಕಂಪ್ಲೀಟ್ ಮಾಡೋದಕ್ಕೆ. ಮತ್ತೆ ಕ್ಲಾಸಿಗೆ ಬಂದಾಗ ನಾವು ನೋಟ್ಸ್ ಬರ್ಸಲ್ಲ, ನೀವು ಕ್ಲಾಸಿಗೆ ಬರುವಾಗ ನೋಟ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದಿರಬೇಕಾಗಿರುತ್ತೆ. ಹಾಗಾಗಿ ನೋಟ್ಸ್ ಯಾರಾದರೂ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೆ ಬರೀರಿ. ಓಕೆ, ಇವತ್ತಿಗೆ ಇಲ್ಲಿಗೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.